ಅವು ರಸ್ತೆಗಳನ್ನು ಸ್ವಚ್ಛಗೊಳಿಸೋಕೆ ಅಂತ ತಂದಿದ್ದ ಕಸ ಗುಡಿಸುವ ಯಂತ್ರಗಳು. ಆದ್ರೀಗ ಆ ವಾಹನಗಳು ಪಾಲಿಕೆಯ ನಿರ್ಲಕ್ಷ್ಯಕ್ಕೆ ದುಸ್ಥಿತಿಗೆ ತಲುಪಿವೆ. ಇಂತಹ ಹೊತ್ತಲ್ಲೇ ಹೊಸದಾಗಿ ಕಸ ಗುಡಿಸುವ ಯಂತ್ರಗಳನ್ನು ಖರೀದಿಸೋಕೆ ಬಜೆಟ್ನಲ್ಲಿ 40 ಕೋಟಿ ಮೀಸಲಿರಿಸಲಾಗಿದೆ. ಇಲ್ಲಿ ಧೂಳು ತಿಂತ ಬಿದ್ದಿರೋ ಇವು ಬಿಬಿಎಂಪಿಗೆ ಸೇರಿದ ವಾಹನಗಳು. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇವೆಲ್ಲವೂ ಬೆಂಗಳೂರಿನ ರಸ್ತೆಗಳನ್ನು ಸ್ವಚ್ಛಗೊಳಿಸಬೇಕಿತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗುಜರಿ ಸೇರೋ ವಸ್ತುಗಳಂತೆ ನಿಂತಲ್ಲೇ ನಿಂತಿವೆ. ಪಾಲಿಕೆ ನಿರ್ಲಕ್ಷ್ಯದಿಂದ ಧೂಳು ಹಿಡಿದ ಕಸ ಗುಡಿಸುವ ವಾಹನಗಳು. ನೀರಲ್ಲಿ ಹೋಮ ಮಾಡಿದಂತಾಯ್ತು. ಲಕ್ಷ ಲಕ್ಷ ತೆರಿಗೆ ಹಣ. ಬೆಂಗಳೂರನ್ನ ಕ್ಲೀನ್ ಸಿಟಿ ಗ್ರೀನ್ ಸಿಟಿ ಮಾಡ್ತೀವಿ ಅಂತಿರೋ ಬಿಬಿಎಂಪಿ ಕಸ ಗುಡಿಸುವ 4-5 ವಾಹನಗಳನ್ನು ಖರೀದಿಸಿತ್ತು. ಆದರೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಲಕ್ಷ ಲಕ್ಷ ಕೊಟ್ಟು ಕೊಂಡುಕೊಂಡ ವಾಹನಗಳು ರಿಚ್ಮಂಡ್ ಟೌನ್ನ ಪಾಲಿಕೆಯ ಆಟದ ಮೈದಾನದಲ್ಲಿ ಕೆಟ್ಟು ನಿಂತಿವೆ. ರಾಜಧಾನಿಯ ರಸ್ತೆಗಳನ್ನ ಸ್ವಚ್ಛಗೊಳಿಸಬೇಕಾದಂಥ ಯಂತ್ರಗಳು ದುಸ್ಥಿತಿಗೆ ಸರಿದಿದ್ರು ಕೂಡ ಪಾಲಿಕೆ ಮೌನವಾಗಿರುವಂಥದ್ದು. ಈಗ ಆ ಜನರ ತೆರಿಗೆ ಹಣವನ್ನು ಎಷ್ಟರ ಮಟ್ಟಿಗೆ ಪಾಲಿಕೆ ಸದುಪಯೋಗ ಮಾಡ್ತಾ ಇದೆ ಅನ್ನೋ ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದೆ. ನಾನೀಗ ರಿಚ್ಮಂಡ್ ಟೌನ್ನ ಬಿಬಿಎಂಪಿ ಆಟದ ಮೈದಾನದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಬಿಬಿಎಂಪಿಯ ಕಸ ಗುಡಿಸುವಂಥ ವಾಹನಗಳೇನಿದೆ, ಈ ಒಂದು ವಾಹನಗಳು ಇಲ್ಲಿ ಯಾರು ಕೇಳೋಕ್ಕೆ ದಿಕ್ಕಿಲ್ಲದ ರೀತಿಯಲ್ಲಿ ನಿಂತಿರುವಂಥದ್ದು. ಯಾಕಂದರೆ ಸುಮಾರು 4-5 ವಾಹನಗಳನ್ನು ತಂದು ಹಲವು ದಿನಗಳಿಂದ ಈ ಒಂದು ಗ್ರೌಂಡ್ನಲ್ಲಿ ಬಿಟ್ಟಿರುವಂಥದ್ದು. ಇದು ರಾಜಧಾನಿಯ ರಸ್ತೆಗಳನ್ನ ಕ್ಲೀನ್ ಮಾಡಬೇಕಿತ್ತು, ಜೊತೆಗೆ ರಾತ್ರಿ ವೇಳೆಯಲ್ಲಿ ಆ ಕಸವನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಈ ವಾಹನಗಳ ಸ್ಥಿತಿಯನ್ನು ಗಮನಿಸಿದಾಗ ಇದ್ಯಾವುದೂ ಕೂಡ ಆ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಿರುವಾಗಲೇ ಬಿಬಿಎಂಪಿ ಬಜೆಟ್ನಲ್ಲಿ ಕಸಗುಡಿಸುವ ಯಂತ್ರ ಖರೀದಿಸಲು 40 ಕೋಟಿ ಹಣ ಮೀಸಲಿಡಲಾಗಿದೆ. ಕೆಟ್ಟು ನಿಂತಿರುವ ಯಂತ್ರಗಳನ್ನು ರಿಪೇರಿ ಮಾಡೋದು ಬಿಟ್ಟು ಮತ್ತೆ ಕೋಟಿ ಕೋಟಿ ಹಣವನ್ನ ಸುರಿಯಲು ರೆಡಿಯಾಗಿರುವುದು ನಿಜಕ್ಕೂ ವಿಪರ್ಯಾಸವೇ ಸರಿ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.